ಚಿತ್ರರಂಗದಿಂದ ಗಾಯಕ ಸೋನು ನಿಗಮ್ನನ್ನ ಬ್ಯಾನ್ ಮಾಡಲಾಗಿದೆ. ಫಿಲ್ಮ್ ಚೇಂಬರ್ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರ ಇದು. ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್. ಗಾಯಕನ ಮೇಲೆ ಕ್ರಮ ಕೈಗೊಂಡಿದೆ ಫಿಲ್ಮ್ ಚೇಂಬರ್. ಸೋನು ನಿಗಮ್ಗೆ ತಕ್ಕ ಪಾಠವನ್ನ ಕಲಿಸಿರುವಂಥದ್ದು ವಾಣಿಜ್ಯ ಮಂಡಳಿ. ಸೋನು ಅವರಿಂದ ಹಾಡು ಹಾಡಿಸಿದ್ರೆ ಮಂಡಳಿ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಘೋಷಣೆ ಮಾಡಿದ್ದಾರೆ. ಸೋನು ನಿಗಮ್ಗೆ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅನ್ನುವಂಥ ಕಳೆದ 3-4 ದಿನಗಳಿಂದ, ಅಂದರೆ ಯಾವಾಗ ಈ ಘಟನೆ ಆಗುತ್ತಲ್ಲ ಆವಾಗಿಂದ ಕನ್ನಡಿಗರು ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಈಗ ತಕ್ಕ ಪಾಠವನ್ನು ಕಲಿಸಲಾಗಿದೆ. ಯಾವುದೇ ರೀತಿಯಾಗಿ ಯಾವುದೇ ಕಾರ್ಯಕ್ರಮ ಆಗಿರಬಹುದು ಅಥವಾ ಅವರ ಹಾಡು ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಆದರೂ ಕೂಡ ಅಂಥವರಿಗೆ, ಅಂದರೆ ಈ ಗಾಯಕನಿಗೆ ಅವಕಾಶ ಕೊಡಬಾರ್ದು ಅಂಥೇಳಿ. ಭಾಷೆ ನೆಲ ಅಂತ ಬಂದಾಗ ಈ ರೀತಿಯ ಅವಹೇಳನ ಮಾಡುವಂಥ ಕೆಲಸ ಆದರೆ ಅಂಥವ್ರ ಮೇಲೆ, ಗಾಯಕ ಆಗಿರಲಿ ಯಾವನ್ನೇ ಆಗಿರಲಿ, ಈ ರೀತಿಯ ಕ್ರಮ ಆಗಬೇಕು. ಅದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಕನ್ನಡ ಚಿತ್ರರಂಗದಿಂದ ಮಹತ್ವದ ನಿರ್ಧಾರ ಇದು, ಬ್ಯಾನ್ ಮಾಡಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ. ಎಸ್ ಹೇಮಕುಮಾರ್, ಇಲ್ಲಿ ಗಮನಿಸಬಹುದು, ಕನ್ನಡ ಭಾಷೆ ಅಂತ ಬಂದಾಗ, ಕನ್ನಡ ನೆಲ ಜಲ ಅಂತ ಬಂದಾಗ, ಅದು ಯಾರೇ ಆಗ್ಲಿ ಅದಕ್ಕೆ ಅವಮಾನ ಅಂತ ಮಾಡಿದ್ರೆ ಪ್ರತಿಯೊಬ್ರು ಕೂಡ ಪುಟಿದ್ ಹೇಳ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿರುವಂತದ್ದು. ಈಗ ಸೋನು ನಿಗಮ್ ಅವರ ವಿಚಾರವನ್ನು ನಾವು ಇಲ್ಲಿ ಗಮನಿಸಬೇಕು ಅಂತ ಹೇಳಿದ್ರೆ, ಹಿಂದಿಯಲ್ಲಿ ಅವ್ರಿಗೆ ಅಷ್ಟೊಂದು ಅವಕಾಶ ಸಿಗದಂತಹ ಸಂದರ್ಭದಲ್ಲಿ ಅನ್ನ ಕೊಟ್ಟಂತ ನೆಲ ಅಂತ ಬಂದ್ರೆ ಅದು ಸೋನು ಕರ್ನಾಟಕ ಅಂತಾನೆ ಹೇಳಬಹುದು. ಇಂಥ ನಾಡಿನಲ್ಲಿ ಸಾಕಷ್ಟು ಹಾಡುಗಳನ್ನ ಕೊಟ್ಟು, ಸಾಕಷ್ಟು ಜನಪ್ರಿಯತೆಯನ್ನ ಪಡ್ಕೊಂಡು, ಸಾಕಷ್ಟು ಕೆಲಸದ ಅವಕಾಶವನ್ನ ಪಡ್ಕೊಂಡು, ಈ ರೀತಿ ಅವರು ಅವಹೇಳನಕಾರಿ, ಕನ್ನಡಿಗರ ಮೇಲೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕರುನಾಡಿನ ಜನರು ಪ್ರತಿಯೊಬ್ರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಂತೆಯೇ ಮೊನ್ನೆ ಕೂಡ ಕನ್ನಡ ಪರ ಹೋರಾಟಗಾರರು ಫಿಲಂ ಚೇಂಬರ್ಗೆ ಏಕಾಏಕಿ ನುಗ್ಗಿ ಅವರನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಅಂತೆಯೇ ಇವತ್ತು ಎಲ್ಲರೂ ಕೂಡ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಸಂಗೀತ ನಿರ್ದೇಶಕರಾಗಿರ್ಬೋದು, ಪ್ರತಿಯೊಬ್ರು ಕೂಡ ಇವತ್ತು ಫಿಲಂ ಚೇಂಬರ್ ನಲ್ಲಿ ಸೇರಿ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನ ಮಾಡಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಅವರು ಕ್ಷಮೆ ಕೇಳುವವರೆಗೂ ಅವ್ರಿಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಯಾವುದೇ ರೀತಿಯಲ್ಲಿ ಅವಕಾಶವನ್ನ ಕೊಡಬಾರದು. ಜೊತೆಗೆ ಕನ್ನಡ ನಾಡಿನಲ್ಲಿ ಅವರ ಯಾವುದೇ ಕಾರ್ಯಕ್ರಮಗಳು ನಡೀಬಾರದು. ಒಂದು ವೇಳೆ ಯಾರಾದ್ರೂ ಅವ್ರಿಗೆ ಅವಕಾಶವನ್ನ ಕೊಟ್ರೆ ಅಥವಾ ಯಾವುದೇ ರೀತಿಯಲ್ಲಿ ಅವಕಾಶವನ್ನು ಕೊಟ್ಟಂತ ಸಂದರ್ಭದಲ್ಲಿ ಆ ಸಿನಿಮಾ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಅದರ ವಿರುದ್ಧ ಕಠಿಣವಾದ ಕ್ರಮವನ್ನ ಫಿಲಂ ಚೇಂಬರ್ನ ಕಡೆಯಿಂದ ತೆಗೆದುಕೊಳ್ತೀವಿ ಅಂತ ಹೇಳಿ ಇವತ್ತು ಫಿಲಂ ಚೇಂಬರ್ನ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ನಡೆದಂತಹ ಈ ಒಂದು ಸುದ್ದಿಗೋಷ್ಠಿಯಲ್ಲಿ, ಈ ಒಂದು ಚರ್ಚೆಯಲ್ಲಿ ಒಂದು ರೀತಿಯಲ್ಲಿ ಬ್ಯಾನ್ ಅನ್ನೇ ಮಾಡಲಾಗಿದೆ. ಒಂದ್ ವೇಳೆ ಅವ್ರು ನೋಡಿ ದಿನ ಆಗಿದೆ ಆದ್ರೂ ಕೂಡ ಅವರು ಒಂದು ಕ್ಷಮೆ ಕೇಳಿಲ್ಲ, ಇಷ್ಟೊಂದು ಆಕ್ರೋಶ ಹೊರಹಾಕಿದ್ರು ಕೂಡ ಮುಂದೆ ಬಂದು ಏನು ಮಾತಾಡಿಲ್ಲ. ಇದು ಇನ್ನೂ ಕೂಡ ಕನ್ನಡಿಗರ ಕೆಂಗಣ್ಣಿಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಹೇಮಕುಮಾರ್, ಓಕೆ ಥ್ಯಾಂಕ್ ಯು ಯಶೋಧ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.